ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ ಫಾರ್ಮರ್ ನರಸಿಂಹ ಹಾಲು. ಸ್ನೇಹಿತರೆ, ಯಾದಗಿರಿ ಹತ್ತಿರದ ಅಶೋಕ್ ನಗರ ತಾಂಡದ ಪ್ರಗತಿಪರ ರೈತರಾದ ಶ್ರೀ ಲಾಲ್ ಸಿಂಗ್ ಅವರು 5 ಎಕರೆ ಜಮೀನಿನಲ್ಲಿ ಕಲ್ಲಂಗಡಿ ಬೆಳೆದಿದ್ದು ಇವತ್ತು ತೋಟದಲ್ಲಿ ಕಟಾವು ಸಂಭ್ರಮ ನಡೀತಾ ಇದೆ. ಬೆಳಗ್ಗೆಯಿಂದಲೇ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದು ಲಾಲ್ ಸಿಂಗ್ ಅವರ ಶ್ರಮಕ್ಕೆ ತಕ್ಕಂತೆ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಕಟಾವು ಹೇಗಿದೆ ನೋಡೋಣ. ಕಟಾವು ಮಾಡಿದ ಕಾಯಿಗಳನ್ನು ಈಗ ಮಾರ್ಕೆಟ್ಗೆ ಕಳಿಸಲು ಟೆಂಪೋಗೆ ಲೋಡ್ ಮಾಡ್ತಾ ಇರೋ ದೃಶ್ಯಗಳನ್ನು ನೀವು ಇಲ್ಲಿ ಕಾಣಬಹುದು. ಕಾಯಿಗಳ ಸೈಜ್ ಮತ್ತು ಕ್ವಾಲಿಟಿ ನೋಡಿ. ಪ್ರತಿಯೊಂದು ಹಣ್ಣು ಕೂಡ ಉತ್ತಮ ತೂಕ ಹೊಂದಿದ್ದು ರೈತ ಪಟ್ಟ ಕಷ್ಟ ಈಗ ಕೈಗೆ ಸಿಗುವ ಸಮಯ ಇದಾಗಿದೆ. ಕೆಲಸಗಾರರು ತುಂಬಾ ಜಾಗರೂಕತೆಯಿಂದ ಗಾಡಿಗೆ ತುಂಬುತ್ತಿರುವ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸಬಹುದು. ಇವರೇ ಈ ತೋಟದ ಯಜಮಾನರು ಶ್ರೀ ಲಾಲ್ ಸಿಂಗ್. ಅವರ ಮಾತುಗಳನ್ನೇ ಕೇಳೋಣ ಬನ್ನಿ. ಇದು ನಮ್ಮದು ಅಶೋಕ್ ನಗರ್ ಮುಂಡ್ರಿಗಿ ತಾಂಡ ಸರ್. ನಮ್ಮ ಯಾದಗಿರಿ ಜಿಲ್ಲೆ, ಯಾದಗಿರಿ ತಾಲೂಕು ಸರ್. ಇದು ಮಾಡಿದ್ರು ನಮ್ಮ ದೋಸ್ತ್ ಮಲ್ಲು ಅವರು. ಅವ್ರಿಗೆ ಅನುಭವ ಅದ ಸರ್. 3-4 ವರ್ಷ ಅದು ಮಾಡ್ಯಾರ ಸರ್. ಅವ್ರಿಗೆ ಪಕ್ಕ ಮಾಹಿತಿ ಗೊತ್ತಾ ಸರ್, ಹೇಳ್ತಾರ ನೋಡಿ ಸರ್. ಸರ್, ನಾ 5-6 ವರ್ಷಲಿಂತ ಕಲ್ಲಂಗಡಿ ಮಾಡ್ತೀನಿ ಸರ್. ಕಲ್ಲಂಗಡಿ ಬಗ್ಗೆ ಸರ್ ಲಾಭನ ಐತಿ ಲಾಸನ ಐತಿ ಸರ್. ನಾ ಒಂದ್ 4 ವರ್ಷಲಿಂತ ನಾ ಹಾಕದಕ್ಕ ಅದು ಬರೋದಕ್ಕ ಅಲ್ಲಿಗೆ ಕವರ್ ಆಗ ಸರ್. ಈ ವರ್ಷ ಮಾತ್ರ ಸರ್ ಚೆನ್ನಾಗಿ ರೇಟ್ ಸಿಕ್ಕ ಸರ್. ಈ ವರ್ಷ ಚಲೋ ಆದ್ ನೋಡಿ ಸರ್. ಮುಂದ ಇದಕ್ಕೆ ಧೈರ್ಯ ಮಾಡಿ ಮಾಡಬಹುದು ಸರ್. ಇಳುವರಿಗೆ ಚಲೋ ಅದ ಸರ್. ಈ ವರ್ಷ ರೇಟು ಚೆನ್ನಾಗೈತೆ ಸರ್. ಫಸ್ಟ್ ಕಟಿಂಗ್ ಒಂದು 60 ಟನ್ ಬಂದ ಸರ್. ಸೆಕೆಂಡ್ ಒಂದು 40 ಬರ್ತದೆ. ರೈಟ್ ಸರ್, ಓಕೆ ಸರ್. ಆಮೇಲೆ ಇಂದಿನ ಮಾರುಕಟ್ಟೆಯಲ್ಲಿ ಕಲ್ಲಂಗಡಿ ಕೆಜಿಗೆ ಎಷ್ಟು ಬೆಲೆ ಸಿಗುತ್ತೆ ಸರ್ ಮತ್ತು ಲಾಭ ಹೇಗಿದೆ ಸರ್? ಸರ್ ಈಗ 23 ರೂಪಾಯಿ ಕೆಜಿ ಕೊಟ್ಟಿವಿ ಸರ್. ಈ ವರ್ಷ ಲಾಭ ಚಲೋ ಚೆನ್ನಾಗಿ ಸಿಕ್ಕೈತಿ ಸರ್ ನಮ್ಗ. ಓಕೆ ಸರ್. ಆಮೇಲೆ ಇವ್ರು ವ್ಯಾಪಾರಿಗಳಿಗೆ ತೋಟಕ್ಕೆ ಬಂದು ಖರೀದಿ ಮಾಡ್ತಾರೆ ಸರ್. ಪೇಮೆಂಟ್ ಪ್ರಕ್ರಿಯೆ ಹೆಂಗ್ ನಡೀತೆ ಸರ್? ಅದ್ರ ಬಗ್ಗೆ ಮಾಹಿತಿ ನೀಡಿ ಸರ್. 5-6 ವರ್ಷಲಿಂತ ಮಾಡ್ತೀವಲ್ಲ ಸರ್. ನಮಗ್ ಪರಿಚಯ ಸರ್. ಅವ್ರು ನಮಗ್ ಲಿಂಕ್ ಇರ್ತಾವ ಸರ್. ಅದೇ ಅವ್ರಿಗೆ ಕರ್ಸಿ ನಾವು ಫೋನ್ ಮಾಡಿ ಮಾಲ್ ಬಂದಾವ್ ಬರ್ರಿ ಸರ್ ಅಂತ ಕರ್ಸಿ ಅವ್ರಿಗೆ ಮಾತಾಡಿ ಕೊಟ್ಬಿಡ್ತೀವಿ ಸರ್. ಗಾಡಿ ಕಾಟಾ ಪೇಮೆಂಟ್ ಮಾಡಿ ಬಿಡ್ತಾರ ಸರ್. ನಮಗೆ ಆನ್ಲೈನ್ ಪೇಮೆಂಟ್ ಸರ್. ರೈತರ ಚಳಿಗಾಲಾಗ ಮಳೆಗಾಲಾಗ ಅವರಿಗೆ ತುಂಬಾ ಕಷ್ಟ ಸರ್. ಹೊಸದಾಗಿ ಮಾಡಿ ಇರ್ತಾರಲ್ಲ, ಅವರಿಗೆ ನಾಲೆಜ್ ಇರಂಗಿಲ್ಲ ಸರ್. ನಾವು ಸ್ವಲ್ಪ ಮಾಡಿದವ್ರು ಇದ್ದೀವಲ್ಲ, ನಮಗ ಅದ್ರ ಬಗ್ಗೆ ಏನ್ ಕೊಡ್ಬೇಕು, ಏನ್ ಫರ್ಟಿಲೈಸರ್ ಕೊಡ್ಬೇಕು ನಮಗ್ ಮಾಹಿತಿ ಅದಾವ ಸರ್. ರೈತರಿಗೆ ಇದು 1ನೇ ತಿಂಗಳದಾಗ ಮಾಡಿದರೆ ಬೆಸ್ಟ್ ಸರ್. ಎಲ್ಲರಿಗೆ ಲಾಭ ಆಗೋದು ಗುಣ ಸರ್. ಇದು ಮಳೆಗಾಲದಾಗ ಚಳಿಗಾಲದಾಗ ಆದ್ರೆ ಅವರಿಗೆ ಸಾಧ್ಯ ಆಗಲ್ಲ ಸರ್. ಹೊಸದಾಗಿ ಮಾಡೋರಿಗೆ ಜನವರಿ ತಿಂಗಳದಾಗ ಮಾಡಿದ್ರೆ ಸ್ವಲ್ಪ ಬೆಸ್ಟ್ ಸರ್. ಏನ್ ಪ್ರಾಬ್ಲಮ್ ಬರಲ್ಲ ಸರ್. ಖರ್ಚುನು ಕಡಿಮೆ ಬರುತ್ತೆ ಸರ್. ಕಡಿಮೆ ಬರ್ತಾವ ಸರ್. ಬೆಳೆಗೆ ಜಾಸ್ತಿ ಸಮಸ್ಯೆ ಆಗಲ್ಲ. ಸಮಸ್ಯೆ ಆಗಲ್ಲ. ಸೆಟ್ಟಿಂಗ್ ಪ್ರಾಬ್ಲಮ್ ಆಗಲ್ಲ ಸರ್. ಚೆನ್ನಾಗಿ ಬರ್ತದೆ ಸರ್. ಸೊ ನೀವು ಯಾವ ತಿಂಗಳಲ್ಲಿ ನಾಟಿ ಮಾಡೋದು ಉತ್ತಮ ಅಂತ ಹೇಳ್ತೀರಿ ಸರ್? ನಾವು ಜನವರಿದಾಗ ಮಾಡಿದ್ರೆ ಉತ್ತಮ ಸರ್. ಜನವರಿದಾಗ ಮಾಡಿದ್ರೆ ಸಿಗಬೇಕು ಅಂದ್ರೆ ನವೆಂಬರ್ದಾಗ ನಾಟಿ ಮಾಡ್ಬೇಕು ಸರ್. ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ ಸರ್. ಓಕೆ ಸರ್, ಧನ್ಯವಾದಗಳು ಸರ್ ನಿಮ್ಮ ಈ ಮಾಹಿತಿಗೆ. ಥ್ಯಾಂಕ್ ಯು ಸರ್.
ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಲಾಲ್ ಸಿಂಗ್ ಮತ್ತು ಮಲ್ಲು ಅವರ ಮಾತುಗಳನ್ನು. ಅಶೋಕ್ ನಗರ್ ತಾಂಡದಲ್ಲಿ ಇವರು ಮಾಡಿರೋ ಈ ಕೃಷಿ ನಿಜಕ್ಕೂ ಸ್ಫೂರ್ತಿದಾಯಕ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿಯ ರಿಯಲ್ ಕೃಷಿ ಮಾಹಿತಿಗಾಗಿ ಟೆಕ್ ಫಾರ್ಮರ್ ನರಸಿಂಹ ಹಾಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.